ನಂದು ಹೇಳಲಾರ್ದಂಥ ವಿಷಯ ಅಂತೂ ಯಾವುದಿಲ್ರಿ. ಎಲ್ಲ ಆಲ್ಮೋಸ್ಟ್ ಎಲ್ಲ ಒಂದು ಕೆಲವೊಂದು ಮೀಡಿಯಾದಾಗಲಿ ಒಂದು ಕೆಲವು ಇಂಟರ್ವ್ಯೂದಾಗಲಿ ಎಲ್ಲ ಪ್ರತಿಯೊಂದರೊಳಗೂ ಹೇಳಿದನು. ನಾನು ಒಬ್ಬ ಸಾಮಾನ್ಯ ಕುಟುಂಬದ ಬಂದವ, ಗ್ರಾಮೀಣ ಪ್ರತಿಭೆ. ಯಾಕಂದ್ರೆ ಒಂದು ಹೊತ್ತು ಊಟಿಗೂ ಭಾಳ ಕಷ್ಟ ಇತ್ತು. ಭಾಳ ಕಷ್ಟ ಅಂದ್ರೆ ಭಾಳ ಕಣ್ಣೀರು ಕೂಡಿಸಿ ತಿಂದೀವಿ ನಾವು. ಯಾಕಂದ್ರೆ ನನ್ನ ತಾಯಿ ತಂದೆ ಕಷ್ಟಪಟ್ಟವ್ರ ಈ ಜಗದಾಗ ಯಾರೂ ಇಲ್ಲ ಅನ್ಕೊಂಡನು. ಯಾಕಂದ್ರೆ ಅವ್ರು ನನ್ನ ಸಲುವಾಗಿ ಭಾಳ ಕಷ್ಟಪಡ್ತಾರು. ನನ್ನ ಇಷ್ಟು ಸಾಕಿಟ್ಟು ಸಲುವು ಬೇಕಾದ್ರೂ ಅವ್ರಿಗೆ ಭಾಳ ಕಷ್ಟ ಅಂದ್ರೆ ಭಾಳ ಕಷ್ಟಪಡ್ತಾರು. ಅಂಥ ತಾಯಿ ತಂದಿನ ಪಡ್ಯಾಕ ನಾ ಪೂರ್ವ ಜನದ 7 ಜನ್ಮದಾಗ ಪುಣ್ಯ ಮಾಡಿದನು ಅನ್ಕೋತನು. ಯಾಕಂದ್ರೆ ನನ್ನ ತಂದೆ ತಾಯಿ ಅಟ್ಟು ಮುಗ್ದ ಜನ ಎಲ್ಲಿಯೂ ಸಿಗಲ್ಲ. ಇನ್ನು ಕಷ್ಟ ಅಂತ ಬಂದ್ರೆ ಸಣ್ಣವಿದ್ದಾಗ ನಂದು ಒಂದು ಅರ್ಧ ದಿನದಿಂದ ಹೇಳ್ತನು, ಅದು ಫಸ್ಟಿಂದ ಹೇಳ್ಕೊತ ಭಾಳ ಆಕೈತ್ರಿ. ನಂದು ಎಜುಕೇಶನ್ ಏಡ್ತು ಏಡ್ತಂದ್ರೂ ಅದ್ರಾಗ ನಾ ಅಷ್ಟು 8 ವರ್ಷ ಕಲ್ತ್ರು ಅದ್ರಾಗ ನಾ ಸರಿಯಾಗಿ 365 ದಿನ ಸಾಲಿದ್ರೊಳಗೆ ನಾ ಯಾವಾಗೂ ಅದನ್ನು ಪರ್ಫೆಕ್ಟ್ವಾಗಿ ಒಂದು 100 ದಿನ ಹೋಗಿದ್ನು, 50 ದಿನ ಹೋಗಿದ್ನು, ಅಷ್ಟೇ ಹೋಗಿದ್ನು. ಅದನ್ನಂತ ಯಾವುದೂ ಒಂದು ವರ್ಷ ಕಂಪ್ಲೀಟ್ ಅಂತ ಮಾಡಿಲ್ಲ. ಅರ್ಧಂಬರ್ಧ ಸಾಲಿ ಕಲ್ತನು. ಯಾಕಂದ್ರೆ ಅರ್ಧಂಬರ್ಧ ಸಾಲಿ ಕಲ್ತನು ನನಗೆ ನನಗೆ ವಿದ್ಯಾಭ್ಯಾಸ ಕಡೆ ನನಗೆ ಇಂಟ್ರೆಸ್ಟ್ ಇದ್ರಿಕಿಲ್ಲ. ನನಗೆ ಸಿಂಗಿಂಗ್ ಅನ್ನೋದೊಂದು ಭಾಳ ನನ್ನ ತಲೆಯಾಗ ಸಣ್ಣಾಗಿರ್ತಾನೆ ನನ್ನ ಮೈಂಡ್ನಾಗ ಸೆಟ್ ಆಗಿಬಿಟ್ಟಿತ್ತು. ನಾ ಇದನ್ನ ಏನರ ಒಂದು ಸಾಧನೆನ ಮಾಡಬೇಕು, ಇದರಿಂದ ನಾವು ಏನರ ಒಂದು ಪ್ರೂವ್ ಮಾಡ್ಕೋಬೇಕು ಅನ್ನೋ ಹಠ ಒಂದು ಭಾಳ ಇತ್ತು. ಹಂಗೆ ಸಿಂಗಿಂಗ್ ಮಾಡ್ಕೋತ ಡೊಳ್ಳಿನ ಹಾಡು ಫಸ್ಟ್ ನಾ ಡೊಳ್ಳಿನ ಕಲಾವಿದ್ರೆ. ನಾನು ಒಬ್ಬ ಹಾಲು ಮತದಾಗ ಶಿವಸ್ಥಾನದಾಗ ಡೊಳ್ಳಿನ ಕಲಾವಿದ್ರೆ. ನಾನು ಹಂಗೆ ಹಾಡ್ಕೊಂತ ಒಂದು ಮಟ್ರಿಗೆ ಬನ್ನಿ ಕೆಲವೊಂದಿಷ್ಟು ಕಡೆ ಅವಾಗ ನನ್ನ ಫ್ಯಾನ್ಸ್ ಫಾಲೋ ಹೆಚ್ಚಾಯಿತು. ಜನನೂ ನನಗೆ ಒಂದು ಪ್ರತಿಯೊಂದು ಗ್ರಾಮೀಣಗಾಗಲಿ ಪ್ರತಿಯೊಂದು ಹಳ್ಳಿಗೆಲ್ಲ ಕರ್ಸ್ಕೊಂತ ಮಾಡು ಚಂದ ಹಾಡ್ತಾನೆ, ಅವನ ಕರ್ಸೋದು ಅಂತ ಹೇಳಿಸಿದ ಪ್ರತಿಯೊಬ್ಬರೆಲ್ಲ ನಮ್ಮ ಬೆಳಗಾವಿ ಡಿಸ್ಟಿಕ್ದಾಗ ಆಯಿತು, ಒಂದು ಸುತ್ತಮುತ್ತ ನಮ್ಮ ಡಿಸ್ಟಿಕ್ದಾಗ ಆಯಿತು. ಯಾವ ಹಳ್ಳಿಗಳನ್ನ ಬಿಡಲಿಲ್ಲ, ಎಲ್ಲ ಪ್ರತಿಯೊಂದು ಊರಿಗೆ ಹೋಗಿ ಹಾಡಿ ಬನ್ನಿರಿ. ತದಾದ ನಂತರ ಒಬ್ಬ ಕಲಾಭಿಮಾನಿ ಬಂದ ಕಿಸಿಂದ ಮಾಡೋಣ, ನಿಮ್ಮ ಬಾಯಲ್ಲಿ ಒಂದು ಜನಪದ ಕೇಳಬೇಕು ಆಸೆ ಆಗೈತಿ, ನೀವು ಜನಪದ ಒಂದು ಹಾಡಿ ಕೊಡ್ರಿ, ನಮ್ಗೆ ಆಸೆ ಆಗೈತಿ ಅಂತ ಅಂದಾಗ ಇಲ್ಲ ನಾನು ಅದು ಒಬ್ಬ ದೇವ್ರದ್ದು ಕಲಾವಿದ, ದೇವ್ರದ್ದು ಬಗ್ಗೆ ಹಾಡ್ತಾನು, ನಂಗೆ ಜನಪದ ಹಾಡಿ ನಂಗೆ ಜನ ಏನು ತಿಳ್ಕೊತಾರೋ ಏನ್ರ ಬೇಡಣ. ಯಾಕನ್ನ ಒಂದು ಶಿವಸ್ಥಾನದವನ ಒಬ್ಬ ಹಾಲು ಮತದಾಗ ಹಾಡ್ತನು, ಅದ್ರ ಬಗ್ಗೆ ನಾನು ಕೆಟ್ಟ ವಿಷಯಗಳು ಬರ್ತಾವು, ಸರಿ ಅನ್ಸೋದಿಲ್ಲ ತನ್ನಿ. ಇಲ್ಲ ನೀ ಹಾಡಲೇಬೇಕನ್ನ, ನಾವು ನಿನ್ನ ಬಾಯಲ್ಲಿ ಕೇಳಬೇಕು ಅಂದಾಗ ಅವಾಗ ಒಂದು ಸಾಂಗ್ ಹಾಡ್ನಿ. ಅದು ಒಂದು ಸಾಂಗ್ದಿಂದ ಹಂಗೆ ಇನ್ನೂ ಒಳ್ಳೆ ಎಲ್ಲ ರೆಸ್ಪಾನ್ಸ್ ಚಲೋ ಬರಾಕಾಯ್ತು ಜನರಿಂದ. ನಾ ಇಂಥ ಚಂದ ದನಿ ಐತಿ, ನೀ ಜನಪದ ಕಲಾವಿದೀನಿ, ನಿಜ ಕಲಾವಿದೀನಿ, ಒಳ್ಳೆ ಸಾಹಿತ್ಯ ನೀ ಹಾಡಬೇಕಾ, ನೀನು ಕಂಟಿನ್ಯೂ ಮಾಡಬೇಕಾ ಅಲ್ಲ. ಜನ ಸಪೋರ್ಟ್ ಮಾಡಿದಾಗ ನಾನೆಲ್ಲ ಫ್ರೆಂಡ್ಸ್ಗೆಲ್ಲ ಸಪೋರ್ಟ್ ಮಾಡಿದಾಗ ಹಂಗೆ ಹಾಡ್ಕೋತ 1 2 3 ದಿವಸ ಹಂಗೆ 2 3 4 5 ಹಿಂಗೆ ಹಾಡ್ಕೋತ ಬನ್ನಿ. 1 2